ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಮಹಾರಾಜರ ಬಗ್ಗೆ ಯಾವ ವಿಷಯ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನೀವು ಅಕ್ಕಲಕೋಟೆಗಾಗಲಿ ಗಾಣಗಾಪುರಕ್ಕಾಗಲಿ ಹೋಗಬೇಕು ಅನ್ನೋ ನಿರ್ಧಾರ ನಿಮ್ಮ ಕೈಯಲ್ಲಿರಲ್ಲ, ಅದು ಸ್ವಾಮಿ ಮಹಾರಾಜರ ಕೈಯಲ್ಲೇ ಇರುತ್ತೆ. ಸೊ ಈ ಒಂದು ವಿಚಾರನ ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಇದು ನಡೆದಿರ್ತಕ್ಕಂಥ ಘಟನೆ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಭೂಮಿಯ ಮೇಲೆ ಬದುಕಿರುವಾಗ ನಡೆದಿರ್ತಕ್ಕಂಥ ಈ ಘಟನೆ. ಒಬ್ಬರು ಶ್ರೀಪಾದ್ ಭಟ್ ಅಂತ ಒಬ್ಬರು ಮುಂಬೈಯನ್ನ ರಹವಾಸಿ, ಅಲ್ಲಿ ಸ್ವಂತ ಮನೆ ತುಂಬ ಅನುಕೂಲವಾಗಿರ್ತಾರೆ. ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಪರ್ಟಿ ತುಂಬ ಲಿಟಿಗೇಷನ್ ಅಂದರೆ ತುಂಬ ಸಮಸ್ಯೆಯಲ್ಲಿರುತ್ತೆ. ಹೆಂಗಿರುತ್ತೆ ಅಂದರೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಇವ್ರಿಗೆ. ಅದೇ ಒಂದು ಟೆನ್ಷನಲ್ಲಿ ಇವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ. ನಡ್ಕೊಂಡು ಹೋಗಾಗ ಒಬ್ಬ ತಾತಪ್ಪ ಇವ್ರ ಮುಂದೆ ಎದುರಾಗ್ಬಿಟ್ಟು ಜಸ್ಟ್ ಇಬ್ರಿಗೂ ಟಚ್ ಆಗುತ್ತೆ. ಆಮೇಲೆ ಆ ತಾತಪ್ಪ ಇವ್ರಿಗೆ ಹೇಳ್ತಾರೆ, ಯಾಕಪ್ಪ ತುಂಬ ಚಿಂತೆಯಲ್ಲಿದೆಯಲ್ಲ ನೀನು ಅಂತ. ಆವಾಗ ತಾತಪ್ಪ ಅವ್ರಿಗೆ ಹೇಳ್ತಾರೆ, ಶ್ರೀಪಾದ್ ಭಟ್ ಅವರು ತಮಗಾಗಿರ್ತಕ್ಕಂಥ ಸಮಸ್ಯೆ ಎಲ್ಲನೂ ಅವ್ರ ಹತ್ರ ಹೇಳ್ಕೊತಾರೆ. ಶ್ರೀಪಾದ್ ಭಟ್ ಅವ್ರಿಗೆ ತಾತಪ್ಪ ಒಂದು ಸಜೆಷನ್ ಕೊಡ್ತಾರೆ, ನೀವು ಅಕ್ಕಲಕೋಟೆಗೆ ಹೋಗಿ ನಿಮ್ಮ ಸಮಸ್ಯೆಗೆ ಅಲ್ಲಿ ಪರಿಹಾರ ಇದೆ ಅಂತ. ಸೊ ಹೀಗಿದ್ದಾಗ ಇವರು ಯೋಚನೆ ಮಾಡಲ್ಲ, ಇಂದ ಮುಂದೆ ಡೈರೆಕ್ಟಾಗಿ ಅಕ್ಕಲಕೋಟೆಗೆ ಹೋಗ್ತಾರೆ. ಹೋಗಿ ಮಹಾರಾಜರು ವಟವೃಕ್ಷದ ಕೆಳಗಡೆ ಕೂತ್ಕೊಂಡಿರ್ತಾರೆ. ಯಾಕಂದರೆ ವಟವೃಕ್ಷ ಮಹಾರಾಜರಿಗೆ ತುಂಬ ಪಂಚಪ್ರಾಣವಾಗಿರ್ತಕ್ಕಂಥ ಜಾಗ ಅದು. ಅಲ್ಲಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾಗ ಏನಾಗೋಗುತ್ತೆ, ಇವರು ಶ್ರೀಪಾದ್ ಭಟ್ ಅವರು ಇನ್ನೂ ಜಸ್ಟ್ ಎಂಟ್ರಿ ಆಗ್ತಾ ಇರ್ತಾರೆ. ಮಹಾರಾಜರದ್ದು ಒಂದು ಟಾಕಿಂಗ್ ಸ್ಟೈಲೇ ಬೇರೆ. ಬಾರೋ ಶ್ರೀಪಾದ ಬಾ ಅಂತ ಕರೀತಾರೆ. ಇವರಿಗೆ ಒಂಥರ ಶಾಕ್ ಆಗೋಗ್ಬಿಡುತ್ತೆ. ನಾನು ಬಂದಿದ್ದೆ ಫಸ್ಟ್ ಟೈಮು, ಸೊ ಹ್ಯಾಂಗೆ ಇವ್ರು ನನ್ನ ಹೆಸರು ಹಿಡಿದು ಕರೀತಾ ಇದ್ದಾರಲ್ಲ ಅಂತ. ಆದರೂ ಹೋಗ್ತಾರೆ. ಸಡನ್ನಾಗಿ ಅವರು ಒಂದೇ ಮಾತು ಹೇಳ್ತಾರೆ, ನೀನು ಇವಾಗ ನಿಲ್ಬೇಡ, ನೀನು 4 ದಿಕ್ಕು ಸೇರೋ ಜಾಗದಲ್ಲಿ ನೀನು ಹೋಗು, ನಿನ್ನ ಕೆಲಸ ರೆಡಿ ಇರುತ್ತೆ. ಆ 4 ದಿಕ್ಕು ಸೇರೋ ಜಾಗ ಅಂತ ಯಾವುದು? ಶ್ರೀಪಾದ್ ಅವ್ರ ಭಟ್ ಅವರ ಒಂದು ಕೇಸು ಲಿಟಿಗೇಷನಲ್ಲಿ ಇರುವಂಥ ರಿಜಿಸ್ಟ್ರೇಷನ್ ಆಫೀಸ್. ಇವರಿಗೆ ಸಡನ್ನಾಗಿ ಗೊತ್ತಾಗುತ್ತೆ, ಇವರು ವಾಪಸ್ ನನಗೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಅದೇ ಕ್ಷಣದಲ್ಲಿ ಇವರು ವಾಪಸ್ ಹೋಗ್ತಾರೆ. ಹೋಗಿ ಅವತ್ತು ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗೋಗ್ಬಿಟ್ಟಿರುತ್ತೆ. ಮಾರನೇ ದಿವಸ ಇವರು ಹೋಗೋ ಮುಂಚಿತವಾಗಿಯೇ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ಸಮಸ್ಯೆನೂ ಕ್ಲಿಯರಾಗಿ, ಆ ಒಂದು ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಕ್ಲಿಯರಾಗಿ ರಿಜಿಸ್ಟ್ರೇಷನು ಆಗೋಗುತ್ತೆ. ವಾಪಸ್ಸು ಮಹಾರಾಜರ ಹತ್ರ ಬರ್ತಾರೆ ಶ್ರೀಪಾದ್ ಭಟ್ ಅವರು. ಉದ್ದಕ್ಕೆ ದಿಂಡೋಕ ನಮಸ್ಕಾರ ಹಾಕಿ, ಮಹಾರಾಜರೇ, ನೀವು ಯಾರು ಅಂತಾನೇ ಗೊತ್ತಿಲ್ಲ, ನಾನು ಯಾರು ಅಂತಾನೇ ನಿಮಗೆ ಗೊತ್ತಿಲ್ಲದೆ ನನ್ನನ್ನು ಇಲ್ಲಿ ಕರೆಸ್ಕೊಂಡು ಈ ಒಂದು ನನ್ನ ಸಮಸ್ಯೆನ ಬಗೆಹರಿಸಿದ್ರಲ್ಲ, ಇದು ನಾನು ನಿಮಗೆ ಯಾವ ಥರ ಕೃತಜ್ಞತೆ ಹೇಳಬೇಕು? ಆವಾಗ ಮಹಾರಾಜರು ಹೇಳ್ತಾರೆ, ನನ್ನ ಹತ್ರ ಯಾರೇ ಬರಬೇಕಾದ್ರು, ನನ್ನ ಸೇವೆ ಯಾರೇ ಮಾಡಬೇಕು ಆದರೂ, ನನ್ನ ನಾಮಸ್ಮರಣೆ ಯಾರೇ ಮಾಡಬೇಕಾದ್ರೂ ನನ್ನ ಅಪ್ಪಣೆ ಇಲ್ಲದೆ ಶ್ರೀ ಸ್ವಾಮಿ ಸಮರ್ಥರು ಅನ್ನೋ ಒಂದು ವರ್ಡ್ಸು, ಆ ಒಂದು ಹೆಸರು ಬೇರೆದವ್ರ ಬಾಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಪೂರ್ವಾಪರ ಕರ್ಮ, ಪೂರ್ವಾಪರ ಒಂದು ಇಚ್ಛೆ ಇಲ್ಲದೆ ನಾನು ಯಾರನ್ನೂ ಕೂಡ ನನ್ನ ಸನ್ನಿಧಿಗೆ ಸೇರಿಸಲ್ಲ. ಸೊ ಹೀಗಿರುವಾಗ ನೋಡಿ ವೀಕ್ಷಕರೇ, ಏನು ಹೇಳ್ಬೋದು ಇದಕ್ಕೆ? ಇದು ನಂದು ಬಿಡಿ, ನಾನು ಎಷ್ಟು ಹೇಳಿದ್ರು ಅದು ಕಡಿಮೆನೇ. ನನಗಿಂಥ ಒಂದು ದೊಡ್ಡ ಕೆಲಸ ನನಗೆ ಮಹಾರಾಜರು ಕೊಟ್ಟಿದ್ದಾರೆ, ಅದು ಅದ್ಭುತ. ಸೊ ಹೀಗಿದ್ದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನಿನಗೆ ಯಾರು ಬಂದು ಹೇಳಿದ್ರು, ನೀನು ಇಲ್ಲಿ ಹೆಂಗೆ ಬಂದೆ, ನೀನು ಬರಬೇಕಾಗಿರ್ತಕ್ಕಂಥ ಬಸ್ ಯಾವುದು, ಎಲ್ಲನೂ ನಿರ್ಧಾರಿತವಾಗಿರುತ್ತೆ. ಆ ಸಮಯ ಬರೋವರೆಗೂ ನೀನು ಕಾಯಬೇಕು. ಆ ಕಾಯೋದೇ ಸ್ವಾಮಿಯ ನಾಮಸ್ಮರಣೆ. ಸ್ವಾಮಿಯ ನಾಮಸ್ಮರಣೆ ಮಾಡ್ಕೊಂಡು ಬಂದುಬಿಟ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳಿ
ಅವರನ್ನು ಕಳಿಸ್ತಾರೆ. ಸೊ ಹೇಳ ಹೊರಟ ವಿಚಾರ ಒಂದೇ ವೀಕ್ಷಕರೇ, ಮಹಾರಾಜರು ಏನೇ ಮಾಡಿದ್ರು ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ಹೇಳ್ತಾ, ಯಾವತ್ತೂ ಸ್ವಾಮಿ ದಾರಿ ಬಿಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.